ಕೊರೋನಾದಿಂದ ಲಕ್ಷಾಂತರ ಜನಗಳನ್ನು ಕಳೆದುಕೊಂಡಿದ್ವಿ. ತಂದೆ ತಾಯಿ, ಫ್ರೆಂಡ್ಸ್, ಮಕ್ಕಳು ಎಲ್ಲರನ್ನು ಕಳೆದುಕೊಂಡು ಶವ ಸಂಸ್ಕಾರ ಕೂಡ ಮಾಡಕ್ಕೆ ಆಗದಿರುವಂತಹ ಸಂದರ್ಭ ಉಂಟು ಆಗಿತ್ತು. ಆದರೆ ಈಗ ಅದೇ ರೀತಿ ಮತ್ತೊಂದು ಆತಂಕ ಎದುರಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 1988 ಅಂದರೆ 2000 ಡೆಂಗ್ಯೂ ಪ್ರಕರಣ ದಾಖಲಾಗಿದೆಯಂತೆ. ಡೆಂಗ್ಯೂ ಪ್ರಕರಣದಲ್ಲಿ 4 ಸಾವು ಕೂಡ ಸಂಭವಿಸಿದೆ ಅನ್ನೋ ಮಾಹಿತಿ ಇದೆ. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ರಾಜ್ಯ ಸರ್ಕಾರ ಡೆಂಗ್ಯೂ ಅಲರ್ಟ್ ಸಹ ನೀಡಿದೆ. ಕುಡಿಯುವ ನೀರಿನ ಟ್ಯಾಂಕ್, ತೆರೆದ ತೊಟ್ಟಿ, ಶೌಚಾಲಯ ತೊಟ್ಟಿಗಳನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು. ಮಳೆ ನೀರು ಸಂಗ್ರಹವಾಗದಂತೆ, ಡೆಂಗ್ಯೂ ಕಾರಕ ಈಡಿ ಸೊಳ್ಳೆ ಉತ್ಪತ್ತಿಯಾಗದಂತೆ ಕ್ರಮ ವಹಿಸಬೇಕು. ನೀರು ಸರಾಗವಾಗಿ ಹರಿದು ಹೊರಹೋಗಲು ಚರಂಡಿಗಳಲ್ಲಿ ಶೇಖರಣೆಯಾಗಿರುವ ಹೂಳನ್ನು ಎತ್ತಬೇಕು. ಎಳೆನೀರು ಚಿಪ್ಪುಗಳಲ್ಲಿ ಮಳೆ ನೀರು ಶೇಖರಣೆಯಾಗದಂತೆ ಮಾಡಲು ಅವನ್ನು 4 ಭಾಗ ಮಾಡಬೇಕು. ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಶಿಕ್ಷಣದ ಮೂಲಕ ಅರಿವು ಮೂಡಿಸುವ ಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ವಿಪಕ್ಷ ನಾಯಕ ಅಶೋಕ್ ಡೆಂಗ್ಯೂ ತುರ್ತು ಪರಿಸ್ಥಿತಿ ಘೋಷಿಸಿ ಎಂದು ಆಗ್ರಹಿಸಿದ್ದಾರೆ. ಇನ್ನು ಹಾವೇರಿಯಲ್ಲಿ ಇಲಿ ಜ್ವರ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇದಷ್ಟೇ ಅಲ್ಲದೆ ಮತ್ತೊಂದು ಆಘಾತಕಾರಿ ಸುದ್ದಿಯೊಂದು ಬೆಳಕಿಗೆ ಬಂದಿದೆ. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಅನ್ನೋ ಬ್ಯಾಕ್ಟೀರಿಯಾ ಪತ್ತೆಯಾಗಿ ಒಂದು ಸಾವು ಕೂಡ ಸಂಭವಿಸಿದೆ. ಇದು ಹಲವಾರು ತಿಂಗಳುಗಳು ಹಾಗೂ ವರ್ಷಗಳಿಂದ ನಿಂತ ನೀರುಗಳಲ್ಲಿ ಪತ್ತೆಯಾಗುವಂತಹ ಬ್ಯಾಕ್ಟೀರಿಯಾ. ಇದು ಅತಿ ಹೆಚ್ಚು ಕೆರೆಗಳಲ್ಲಿ ಜಾಸ್ತಿ ಇರುತ್ತದೆ ಈ ಅಮೀಬಾ ಅನ್ನೋ ಬ್ಯಾಕ್ಟೀರಿಯಾ. ಈಗ ಮಳೆಗಾಲ ಶುರುವಾಗಿದೆ. ಆದಷ್ಟು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಜನ ಹೊರಗಡೆ ಹೋಗುತ್ತಿರುತ್ತಾರೆ. ಈ ಸಂದರ್ಭಗಳಲ್ಲಿ ಈ ಅಮೀಬಾ ಆ ಮನುಷ್ಯನಿಗೆ ಗೊತ್ತಿಲ್ಲದಂತೆ ದೇಹಕ್ಕೆ ಸೇರಿ ಕೊನೆಗೆ ಮೆದುಳು ಸೇರಿ ಕೇವಲ 5 ದಿನಕ್ಕೆ ಮೆದುಳನ್ನು ತಿನ್ನುತ್ತಾ ಮನುಷ್ಯನ ಸಾವಿಗೆ ಕಾರಣವಾಗುತ್ತದೆ. ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಹೊರ ರಾಜ್ಯಕ್ಕೆ ಜನ ಹೋಗೋದು ಬರೋದು ಸರ್ವೇ ಸಾಮಾನ್ಯ. ಇದರಿಂದ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಈ ರೀತಿಯಾದಂತಹ ಕಾಯಿಲೆಗಳು ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ಇದನ್ನು ರಾಜ್ಯ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಅತಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.